ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸನುಗೌಡ. ನಾನು ನನ್ನ ಪಾಪುಗೆ ಎವ್ರಿ ಮಂತ್ ಶೂಟ್ ಮಾಡ್ತಾ ಇರ್ತೀನಿ, ಮಂತ್ ಕಂಪ್ಲೀಟ್ ಆಗಬೇಕಾದ್ರೆ. ಸೊ ನನ್ನ ಬೇಬಿಗೆ ಆಲ್ರೆಡಿ 9 ಮಂತ್ಸ್ ಕಂಪ್ಲೀಟ್ ಆಗ್ತಾಯಿತ್ತು. ಸೊ ಪಾಪುಗೆ ಶೂಟ್ ಮಾಡೋಣ ಅಂದ್ಕೊಂಡೆ. ಸೊ ಈ ಮಂತ್ ಫೋಟೋಶೂಟ್ ಯಾವ ಥೀಮಲ್ಲಿ ಮಾಡೋಣ ಅಂದ್ಕೊಂಡಾಗ ನಾವು ಪ್ಲ್ಯಾನ್ ಮಾಡಿದ್ದು ಸಾಂತಾ ಕ್ಲಾಸ್ ಡ್ರೆಸ್ ಹಾಕೋಣ ಪಾಪುಗೆ ಅಂತ. ಹೀಗೂ ಕ್ರಿಸ್ಮಸ್ ಹತ್ರ ಐತೆ. ಡ್ರೆಸ್ ಹಾಕಿ ಮನೇಲಿ ಫೋಟೋ ಶೂಟ್ ಮಾಡಿ ಅವತ್ತು ಕ್ರಿಸ್ಮಸ್ ಅದರಿಂದ ಪಾಪುನ ಕರ್ಕೊಂಡು ಚರ್ಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಲಿಡೇಸ್ ಇದರಿಂದ ನಮ್ಮನೆಗೆ ಲಕ್ಕಿ ಕೂಡ ಬಂದಿದ್ದ. ಅಲ್ಲಿ ಪಾಪುನ ಆ ಡ್ರೆಸ್ಸಲ್ಲಿ ನೋಡಿ ಅಲ್ಲಿ ಬಂದಿದ್ದವರೆಲ್ಲ ಪಾಪು ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಇಷ್ಟಿನ ಬರ್ತಾ ಇದ್ದಾರೆ. ಕೊಡಿಸ್ತೀನಿ ಶೆಲ್. ನಾವು ಅಲ್ಲಿಂದ ಹೊರಟು ಆನ್ ದ ವೇ ಹೋಗಬೇಕಾದ್ರೆ ಅಮಾನಿ ಪಾರ್ಕಲ್ಲಿರೋ ಗ್ಲಾಸ್ ಹೌಸಲ್ಲಿ ಎಸೆನ್ಸ್ ದ ಬೇಕ್ ಕ್ಲಬ್ ಅವ್ರದ್ದು ಕೇಕ್ ಶೋ ಇದೆ ಅಂತ ಗೊತ್ತಾಯಿತು. ಸೊ ಮಕ್ಕಳಿಗೆ ಕೇಕ್ ಶೋ ತೋರಿಸೋಣ ಅಂತ ಅಲ್ಲಿಂದ ಕೇಕ್ ಶೋ ನೋಡೋಕೆ ಹೋದ್ವಿ. ಕೇಕ್ ಶೋ ತುಂಬಾ ಚೆನ್ನಾಗಿತ್ತು. ಮಕ್ಕಳು ತುಂಬ ಖುಷಿಪಟ್ಟರು ವೆರೈಟೀಸ್ ಆಫ್ ಕೇಕ್ನ ನೋಡಿ. ಎಸೆನ್ಸಲ್ಲಿ ಸಿಗೋ ಎಲ್ಲ ಫ್ಲೇವರ್ಸ್ ಆಫ್ ಕೇಕಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟರಲ್ಲಿ ಊಟ ಟೈಮ್ ಆಗಿತ್ತು. ನಾವು ಊಟಕ್ಕೆ ಅಂತ ದ ಫ್ಲೇವರ್ ಗ್ಯಾಲರಿ ಅನ್ನೋ ಒಂದು ರೆಸ್ಟೋರೆಂಟ್ ವಿಸಿಟ್ ಮಾಡಿದ್ವಿ. ನಂಗೆ ಊಟಕ್ಕೆ ಹೋಗಬೇಕಾದ್ರೆ ಅಲ್ಲಿ ತುಂಬ ಕ್ರೌಡ್ ಇದ್ದರೆ ಇಷ್ಟ ಆಗೋಲ್ಲ, ಸ್ವಲ್ಪ ಪೀಸ್ ಆಗಿರಬೇಕು. ಸೊ ಸಿಟಿ ಒಳಗಡೆ ಇರೋ ರೆಸ್ಟೋರೆಂಟ್ಸ್ ಆದರೆ ಯಾವಾಗಲೂ ಸ್ವಲ್ಪ ಕ್ರೌಡ್ ಇರುತ್ತೆ ಅಂತ ನಾವು ಯಾವಾಗಲೂ ಸಿಟಿ ಔಟ್ಸೈಡೇ ಹೋಗ್ತೀವಿ. ಇದು ಸೆಕೆಂಡ್ ಟೈಮ್ ನಾವು ಈ ರೆಸ್ಟೋರೆಂಟಿಗೆ ಬಂದಿರೋದು. ಫಸ್ಟ್ ಪಾಂಡಾ ಸ್ಕ್ವೇರ್ ಅಂತ ನೇಮ್ ಇತ್ತು, ಇವಾಗ ನೇಮ್ ಚೇಂಜ್ ಮಾಡಿದ್ದಾರೆ. ಇಲ್ಲಿನ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಔಟ್ಸೈಡ್ ಕೂತ್ಕೊಂಡು ಊಟ ಮಾಡೋದ್ರಲ್ಲೇ ಒಂದು ಖುಷಿ ಇರುತ್ತೆ. ಆ್ಯಂಡ್ ಔಟ್ಸೈಡ್ ಸಿಟ್ಟಿಂಗ್ ಏರಿಯಾ ತುಂಬ ಕಂಫರ್ಟಬಲ್ ಆಗಿತ್ತು. ಫುಡ್ ಕೂಡ ಎಲ್ಲನೂ ಚೆನ್ನಾಗಿತ್ತು. ನಾವು ಊಟ ಮಾಡ್ತಾ ಪಾಪುಗೆ ಮನೆಯಿಂದ ತೊಗೊಂಡೋಗಿರೋ ಫುಡ್ನ ಫೀಡ್ ಮಾಡಿ ತುಂಬ ಪೀಸ್ ಆಗಿದ್ದರಿಂದ ಅಲ್ಲೇ ನಾವು ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಆದಮೇಲೆ ಎಲ್ಲರೂ ಸ್ವಲ್ಪ ಫೋಟೋಸ್ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ನೀವು ನಿಮ್ಮ ಕ್ವಾಲಿಟಿ ಆಫ್ ಟೈಮ್ನ ತುಂಬ ಪೀಸಾಗಿ ಸ್ಪೆಂಡ್ ಮಾಡಬೇಕು ವಿತ್ ಅ ಗುಡ್ ಆ್ಯಂಬಿಯನ್ಸ್ ಆ್ಯಂಡ್ ಫುಡ್ ಅಂದರೆ ಪ್ಲೀಸ್ ವಿಸಿಟ್ ದಿಸ್ ರೆಸ್ಟೋರೆಂಟ್. ಅಲ್ಲಿ ಔಟ್ಸೈಡ್ ಅವ್ರು ಅರೇಂಜ್ ಮಾಡಿರೋ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ನಮ್ಮ ಮನೇಲಿ ಮಗು ಇರೋದ್ರಿಂದ ನೈಟ್ ಟೈಮ್ ಈಚೆ ಹೋಗೋಕೆ ಅಲೋನೇ ಮಾಡಲ್ಲ. ಸಂಜೆ ಅಷ್ಟರಲ್ಲಿ ಮನೆಗೆ ಬಂದುಬಿಡ್ಬೇಕಂತ ಹೇಳಿಬಿಟ್ಟೆ ಕಳಿಸಿರ್ತಾರೆ. ಮುಗಿಸಿ ನಾವು ಸಂಜೆ ಆಗೋ ಅಷ್ಟರಲ್ಲಿ ಅಲ್ಲಿಂದ ಹೊರಟ್ವಿ. ಆನ್ ದ ವೇ ಬರ್ತಾ ನಮ್ಮ ಲಕ್ಕಿನ ಅವ್ರ ಅಜ್ಜಿ ಮನೆಗೆ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಬಂದ್ವಿ. ಇದು ನಮ್ಮ ಕ್ರಿಸ್ಮಸ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಿ. ಯಾರೆಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರು ಇನ್ನೂ ಮಾಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು, ಬಾಯ್.